ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲೇ ಗಮನ ಸೆಳೆಯುವಂತ ರೀತಿಯಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೋ. ಇದು ಕೇಂದ್ರ ಸರ್ಕಾರ ವಿರುದ್ಧ ಅಂತ ಅಲ್ಲ, ಕರ್ನಾಟಕದ ರಾಜ್ಯದ ಜನರ ಪರವಾಗಿ ನಾವು ಮಾಡ್ತಾ ಇದ್ವಿ. ದೆಹಲಿಗೆ ಹೋಗಿ ನಾವು ಪ್ರತಿಭಟನೆ ಮಾಡಿದೋ. ಇಡೀ ಸಚಿವ ಸಂಪುಟನೇ ಹೋಗಿತ್ತು. ನಮಗೆ ಕೊಡಬೇಕಾಗಿರೋ ತೆರಿಗೆಯಲ್ಲಿ ಯಾವ ದೊಡ್ಡ ಪ್ರಮಾಣದಲ್ಲಿ ತಾವು ನಮಗೆ ದ್ರೋಹ ಬಗಿತಾ ಇದ್ದೀರಾ? ಕರ್ನಾಟಕ ಇಡೀ ದೇಶದ ಸರ್ಕಾರಕ್ಕೆ ಕೊಡ್ತಾ ಇರುವಂತ ಕೊಡುಗೆ ಏನು, ನಮಗೆ ಸಿಗ್ತಾ ಇರುವಂತದ್ದು ಏನು? ನಾವು ₹1 ಕೊಟ್ಟರೆ ಕೇವಲ 13 ಪೈಸೆ ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ದೆಹಲಿಗೆ ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿಯಾಗಿ ರೈತರ ಮಳೆಯ ಒಂದು ಪ್ರವಾಹದಿಂದ ಕ್ಷಮಿಸಬೇಕು, ಬರಗಾಲದಿಂದ ಆದಂತ ತೊಂದರೆ ಕರ್ನಾಟಕಕ್ಕೆ, ಆ ಬರಗಾಲ ಬಂದಾದಂತ ಸಂದರ್ಭದಲ್ಲಿ ನಮ್ಗೆ ನೀವು ಪರಿಹಾರ ಕೊಡಬೇಕು, ನ್ಯಾಯಯುತವಾದಂತ ಪರಿಹಾರ ಕೊಡಬೇಕು ಅಂತ ಎಷ್ಟು ಬಾರಿ ಕೇಳ್ಕೊಂಡ್ರು ಕೂಡ ಮುಖ್ಯಮಂತ್ರಿಗಳು, ನಮ್ಮ ಕಂದಾಯ ಸಚಿವರು ಇಲ್ಲೇ ಇದ್ದಾರೆ, ಕೃಷ್ಣ ಬೈರೇಗೌಡರು, ಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಪದೇ ಪದೇ ಕೇಳಿದ್ರು, ನಾವು ಕೊಟ್ಬಿಡ್ತೀವಿ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ರು, ಕೊಡ್ಲೇ ಇಲ್ಲ. ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ನಾವಿದನ್ನ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹಾಕಿ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಪರಿಹಾರವನ್ನ ನಾವು ಕೇಂದ್ರ ಸರ್ಕಾರದಿಂದ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ರು. ಬಹುಶಃ ಇತಿಹಾಸದಲ್ಲೇ ಈ ರೀತಿಯಾದಂತಹ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಮುಖಾಂತರ ನಮಗೆ ಬರಬೇಕಾಗಿರುವಂತಹ ನ್ಯಾಯಯುತವಾದಂತಹ ಹಣವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೇನೆ. ಇದು ಸುಲಭವಾದಂತಹ ಒಂದು ತೀರ್ಮಾನ ಅಲ್ಲ, ದೊಡ್ಡ ಅವರಿಗೆ ಅವಮಾನ ಆಯಿತು. ಆದ್ರೆ ನಾವು ರಾಜ್ಯದ ಜನರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೋ. ಇದನ್ನೆಲ್ಲ ನೋಡಿ ಅವರಿಗೆ ಸಹಿಸಕ್ಕಾಗ್ಲಿಲ್ಲ. ಏನಪ್ಪ ಇವರು ಇಷ್ಟೊಂದು ನಮ್ಮನ್ನ ಸೇಟು ಹೊಡೆದು ಇವ್ರು ನಿಲ್ತಾ ಇದ್ದಾರೆ, ಇವರಿಗೆ ಕೆಟ್ಟ ಹೆಸರು ತರಲೇಬೇಕು ಅಂತ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ನಾವು ಕುಗ್ಗಿಸ್ಬೇಕು. ಸಿದ್ದರಾಮಯ್ಯ ಅವರ ಒಂದು ಏನು ದಶಕಗಳ ಕಾಲ ಇರುವಂತಹ ರಾಜಕಾರಣದ ಒಂದು ಒಳ್ಳೆಯ ಹೆಸರನ್ನ ಅವ್ರು ಪಡೆದಿದ್ದಾರೆ, ಒಬ್ಬ ನಿಷ್ಕಳಂಕ ರಾಜಕಾರಣಿ ಹೆಸರು ಪಡೆದಿದ್ದಾರೆ. ಅದರಲ್ಲೂ ಕೂಡ ಸಾಮಾನ್ಯ ಜನರ, ಬಡ ಜನರ, ಶೋಷಿತ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಬಡ ಜನರ ಪರವಾಗಿ ಗಟ್ಟಿಯಾದಂತಹ ಧ್ವನಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ನಾಯಕತ್ವ, ಆ ಧ್ವನಿ ಅದು ಗಟ್ಟಿಯಾದ ಧ್ವನಿ, ಅದು ಯಾರಿಗೂ ಹೆದರುವಂತ ಧ್ವನಿ ಅಲ್ಲ. ಅದನ್ನ ನೀವು ಹೇಗಾದ್ರೂ ಮಾಡಿ ಕುಗ್ಗಿಸ್ಬೇಕು ನಾವು ಅಂತ ಉದ್ದೇಶದಿಂದ, ಒಂದು ದುರುದ್ದೇಶದಿಂದ ಇವತ್ತು ಒಂದು ದೊಡ್ಡ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇದರ ಎಲ್ಲರೂ ಕೂಡ ಇವರೆಲ್ಲ ಶಾಮೀಲಾಗಿದ್ದಾರೆ.